ಇವತ್ತಿನ ಸಂಚಿಕೆ ಮುದ್ದು ಸೊಸೆ ಸೀರಿಯಲ್ನಲ್ಲಿ ಶುರುಗೆ ನಿನ್ನೆ ನಡೆದಂಥ ಮಾತುಕತೆನೇ ಮುಂದುವರಿಯುತ್ತೆ. ಭದ್ರನ್ಗೆ ಕೋಪ ಹೆಚ್ಚಾಗಿದೆ. ಸಾವಿತ್ರಿ ಭದ್ರನ ಕೋಪನ ಇನ್ನೂ ಸಹ ಹೆಚ್ಚು ಮಾಡ್ತಾನೆ ಇರ್ತಾಳೆ. ಭದ್ರ ನೀನು ಯಾಕಪ್ಪಯ್ಯ ಸುಮ್ಕೆ ಕೂತ್ಕೊಬಿಟ್ಟೆ, ಏನಾದರೂ ಮಾತಾಡು ಅಂತ ಹೇಳ್ತಾನೆ. ಆವಾಗ ಶಿವರಾಮೇಗೌಡ ಪ್ರಾಮಾಣಿಕವಾಗಿ ರಾಜಕೀಯ ಸೇವೆ ಮಾಡಬೇಕು ಅಂತ ಬಂದವನ್ ಕಣ್ಣ ನಾನು 1 ರೂಪಾಯಿನೂ ಈಸ್ಕೊಂಡೆ ಅಂತ ಹೇಳಿ ಯಾರ ಹತ್ರನೂ ಬೆಟ್ ಮಾಡದೆ ತೋರಿಸ್ದೆ ಬದುಕ್ತವ್ ನಾನು ಅಂತ ಹೇಳ್ತಾನೆ. ನನ್ನ ಮೇಲೆ ಇಷ್ಟು ದೊಡ್ಡ ಕಳಂಕ ಬರಂಗೆ ಮಾಡಿಬಿಟ್ನಲ್ಲ ಪಾಪಿ, ಅವನು ಏನಪ್ಪ ಮಾಡಲಿ ಅಂತ ಹೇಳಿ ಮಗನಿಗೆ ಪ್ರಶ್ನೆ ಮಾಡ್ತಾನೆ. ಯೋಗ್ಯತೆ ಮೀರಿ ಸಂಬಂಧ ಮಾಡಿದ್ದಕ್ಕೆ ಒಳ್ಳೆ ಪ್ರಶಸ್ತಿನೇ ಮಾಡಿದ್ದಾನೆ ನನಗೆ ಅಂತ ಹೇಳಿ ಶಿವರಾಮೇಗೌಡ ಮಗನ ಹತ್ರ ಹೇಳ್ತಾನೆ. ಶಿವರಾಮೇಗೌಡ ಹೇಳ್ತಾನೆ, ಇಲ್ಲಿವರೆಗೂ ನಾನು ಕಾಪಾಡ್ಕೊಂಡು ಬಂದಿರೋ ಮರ್ಯಾದೆಗೆ ಕಳಂಕ ಅಂತೂ ಬಂದರೆ ನಾನಂತೂ ಬದುಕಿರಲ್ಲ ಅಂತ ಹೇಳಿ. ಅದಕ್ಕೆ ಅವ್ರ ಹೆಂಡತಿ ಯಾಕೆ ಹಿಂಗೆ ಮಾತಾಡ್ತಾರಾ ಬಿಡ್ತು ಅಂತ ಹೇಳಿ ಅವ್ರ ಕಾಲು ಹಿಡಿದಾದ್ರೂ ಸರಿಯೇ ಇದನ್ನು ನಾವು ಪರಿಹಾರ ಮಾಡ್ಕೊಳ್ಳೋಣ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಪೊಲೀಸ್ ಅವನು ನಿಮ್ಮ ಸೊಸೆ ಬಂದಿದ್ದಾರೆ ಅಂತ ಹೇಳಿ ಬಂದು ತಿಳಿಸ್ತಾನೆ. ಪೊಲೀಸ್ ಹೇಳ್ತಾನೆ, ಒಳಗಡೆ ಬನ್ನಿ ಅಂತ ಹೇಳೋದಕ್ಕೆ ಇಲ್ಲ ಮಾವಿನ ಜೊತೆ ಮಾತಾಡಬೇಕು, ಅವನೇ ಹೊರಗಡೆ ಕರೀರಿ ಅಂತ ಹೊರಗಡೆ ನಿಂತಿದ್ದಾನೆ, ಬನ್ನಿ ಅಂತ ಹೇಳಿ ಎಲ್ಲರನ್ನೂ ಕರೀತಾನೆ ಪೊಲೀಸ್. ಭದ್ರೇಗೌಡಂಗೆ ಕೋಪ ಬಂದು ಮಾಡೋದೆಲ್ಲ ಮಾಡಿ ಇಲ್ಲಿವರೆಗೂ ಬಂದಿದ್ದಾರಾ, ಅಪ್ಪ ಮಗಳನ್ನ ಇವತ್ತು ಜೀವ ಸಹಿತ ಉಳಿಸಲ್ಲ ಅಂತ ಹೇಳಿ ಇವತ್ತು ಅವಳ ಮಾತ್ರ ಸುಮ್ಮನೆ ಬಿಡಲ್ಲ ಅಂತ ಕೋಪದಲ್ಲಿ ಭದ್ರೇಗೌಡ ಮಚ್ಚ ತಗೊಂಡು ವಿದ್ಯಾ ಕುತ್ತಿಗೆ ಹತ್ರ ಇಡ್ತಾನೆ. ಇನ್ನೇನು ಮಚ್ಚ ತಗೊಂಡು ವಿದ್ಯಾ ಕುತ್ತಿಗೆ ಹತ್ರ ಸಾಯಿಸಬೇಕು ಅಂತ ಹೋದಾಗ ಶಿವರಾಮೇಗೌಡ ಬಂದು ತಡಿತಾನೆ. ಶಿವರಾಮೇಗೌಡ, ಭದ್ರ ಕೋಪದಲ್ಲಿ ಮಚ್ಚೆ ಎತ್ತಿದ್ರೆ ಸಮಸ್ಯೆ ಬಗೆಹರಿಯಲ್ಲ, ಇನ್ನೂ ಸಮಸ್ಯೆ ಜಾಸ್ತಿ ಆಗ್ತಿದೆ, ನಿನ್ನ ಕೋಪನ ಕಂಟ್ರೋಲ್ ಮಾಡ್ಕೋ ಅಂತ ಹೇಳಿ ಶಿವರಾಮೇಗೌಡ ಭದ್ರನ ಸಮಾಧಾನ ಪಡಿಸ್ತಾನೆ. ಅಜ್ಜಮ್ಮ ದೇವರೇ ಉಳ್ಕರಮ್ಮ, ಯಾರು ದುಷ್ಟಿ ನಮ್ಮ ಮನೆಗೆ ಬಿತ್ತು ಅಂತ ಹೇಳಿ ಗೋಳಾಡ್ತಿರ್ತಾಳೆ. ಅಷ್ಟರಲ್ಲಿ ಸಾವಿತ್ರಿನೂ ನಮ್ಮ ಮನೆಗೆ ಕಳಂಕ ತೊಗೊಂಡು ಬಂದು ಯಾವ ಮುಖ ಹೊತ್ಕೊಂಡು ಇಲ್ಲಿಗೆ ಬಂದಿದ್ಯಾ ಮನೆಹಳ್ಳಿ ಅಂತ ಹೇಳಿ ವಿದ್ಯಾಂಗೆ ಸಾವಿತ್ರಿ ಬೈತಾಳೆ. ಸಾವಿತ್ರಿ ಯಾಕೆ ಬಂದಿದ್ಯಾ ಅಂತ ವಿದ್ಯಾಂಗೆ ಪ್ರಶ್ನೆ ಮಾಡಿದ್ರೆ ವಿನಂತಿ ಇನ್ಯಾಕೆ ಬಂದಿರ್ತಾಳೆ, ಅವರಪ್ಪ ಮಾಡಿರೋ ತಪ್ಪನ್ನ ಕ್ಷಮಿಸ್ಬಿಡಿ ಅಂತ ಕ್ಷಮೆ ಕೇಳಕ್ಕೆ ಬಂದಿರ್ತಾಳೆ ಅಂತ ಹೇಳ್ತಾಳೆ. ಈಶ್ವರಿನೂ ಸಹ ನೀನು ಬಂದು ಕ್ಷಮೆ ಕೇಳಿದ ತಕ್ಷಣ ನಿಮ್ಮಪ್ಪ ಮಾಡಿರೋ ಪಾಪ ಕಡಿಮೆ ಆಗ್ಬಿಡುತ್ತಾ, ನಿಮ್ಮಪ್ಪ ಮಾಡಿರೋ ಕೆಲಸಕ್ಕೆ ಕ್ಷಮೆ ಅನ್ನೋದೇ ಸಿಗೋದಿಲ್ಲ, ಇದನ್ನ ಬದ್ದಿಟ್ಕೊಬಿಡು ಅಂತ ಹೇಳಿ ಈಶ್ವರಿ ವಿದ್ಯನ್ಗೆ ಬೈತಾಳೆ. ಭದ್ರನು ನಿಮ್ಮಪ್ಪನಿಂದ ನಮ್ಮಪ್ಪ ಏನಾದರೂ ತಲೆ ತಗ್ಸೋ ಸಂದರ್ಭ ಬಂತು ಅಂತ ಹೇಳಿದ್ರೆ ನಿಮ್ಮಪ್ಪನ ತಲೆ ಉಳಿಯೋದಿಲ್ಲ ಅಂತ ಹೇಳಿ ವಿದ್ಯನ್ಗೆ ಆವಾಜ್ ಹಾಕ್ತಾನೆ ಭದ್ರ. ಭದ್ರ ನೀನು ಸಮಾಧಾನ ಮಾಡ್ಕೋ, ಯಾಕೆ ಎಲ್ಲರೂ ಹಿಂಗೆ ಮನ್ಸಿಗೆ ಬಂದಾಗ ಮಾತಾಡ್ತಾ ಇದ್ದೀರಾ, ಅವಳು ಕಾರಣ ಇಲ್ಲದೆ ಇಲ್ಲಿವರೆಗೂ ಬಂದಿರೋದಿಲ್ಲ, ಫಸ್ಟ್ ಕಾರಣ ಏನು ಅಂತ ಅವಳ ಹತ್ರ ವಿಚಾರಿಸೋಣ, ಸುಮ್ಮನಿರಿ ಅಂತ ಹೇಳಿ ಎಲ್ಲರೂ ಸುಮ್ಮನಿರಿಸ್ತಾಳೆ. ಭದ್ರನಮ್ಮ ಕೇಳ್ತಾಳೆ, ವಿದ್ಯಾ ಯಾಕೆ ಇಲ್ಲಿ ಬಂದಿದ್ಯಾ ಅಂತ ಹೇಳಿ. ಅದಕ್ಕೆ ವಿದ್ಯಾ ಹೇಳ್ತಾಳೆ, ಮಾವಯ್ಯನ ಹೆಸರಿಗೆ ಕಳಂಕ ಬರುತ್ತೆ ಅಂತ ನಿಮ್ಗೆ ಯಾರಿಗೂ ಆತಂಕ ಬೇಡವೇ ಬೇಡ ಅಂತ ಹೇಳ್ತಾಳೆ. ವಿದ್ಯಾ ಹೇಳ್ತಾಳೆ, ಮಾವಯ್ಯ ತಲೆ ತಗ್ಸ್ತಾರೆ ಅಂತ ನೀವು ಯಾರು ಆತಂಕ ಪಡೋ ಅವಶ್ಯಕತೆ ಇಲ್ಲ ಅಂತ. ಅದಕ್ಕೆ ಸಾವಿತ್ರಿ ಏನು ಹೇಳ್ತಾ ಇದೆಯಾ, ನಿಮ್ಮಪ್ಪ ಊರಿನ ಜನಗಳ ಹತ್ರ ಲಂಚ ತಗೊಂಡಿದ್ದಾನೆ ಅಂತ ಊರಿನ ಜನಗಳು ಪೊಲೀಸ್ ಹತ್ರ ಕಂಪ್ಲೇಂಟ್ ಕೊಡೋಕ್ಕೆ ಅಂತ ಹೋಗಿದ್ದಾರೆ, ಏನು ಹೇಳ್ತಾ ಇದೆಯಾ ಇವಾಗ ಅಂತ ಹೇಳಿ ಸಾವಿತ್ರಿ ಹೇಳ್ತಾಳೆ. ಎಲ್ಲ ಗೊತ್ತಿದೆಯೋ ನಾಟಕ ಆಡಕ್ಕೆ ಬಂದಿದ್ದೇನೆ ಮನಹಾಳಿ ಅಂತ ಹೇಳಿ ವಿದ್ಯನಿಗೆ ಸಾವಿತ್ರಿ ಬೈತಾಳೆ. ನನ್ನ ಅಪ್ಪಯ್ಯ ಮಾಡಿರೋ ತಪ್ಪಿಗೆ ಮಾವಯ್ಯ ಶಿಕ್ಷೆ ಅನುಭವಿಸೋಕ್ಕೆ ನಾನು ಬಿಡೋದಿಲ್ಲ, ಒಂದೇ ಒಂದು ಕಪ್ಪು ಚಿಕ್ಕಿ ಇಲ್ಲದೆ ಇರೋ ಈ ಮನುಷ್ಯನಿಗೆ ಕಳಂಕ ಬರೋದಕ್ಕೆ ನಾನು ಅವಕಾಶ ಮಾಡೋದಿಲ್ಲ ಅಂತ ಹೇಳಿ ವಿದ್ಯಾ ಹೇಳ್ತಾಳೆ. ಸಾವಿತ್ರಿ ಅದಕ್ಕೆ ಎಲ್ಲನೂ ಸರಿ ಹೋಗ್ಬಿಡ್ತದಾ ಅಂತ ಕೇಳೋದಕ್ಕೆ ವಿದ್ಯಾ ಎಲ್ಲನೂ ಸರಿ ಮಾಡಿದೆ ನಾನು ಇಲ್ಲಿಗೆ ಬಂದಿರೋದು ಸಾವಿತ್ರಮ್ಮ ಅಂತ ಹೇಳ್ತಾಳೆ. ವಿದ್ಯಾ ಎಲ್ಲನೂ ಸರಿ ಮಾಡಿನಿ ನಾನು ಇಲ್ಲಿಗೆ ಬಂದಿರೋದು ಅಂದ ತಕ್ಷಣ ಎಲ್ಲರಿಗೂ ಶಾಕ್ ಆಗುತ್ತೆ. ವಿದ್ಯಾ ಪೊಲೀಸರ ಹತ್ರ ಹೋಗಿರೋ ವಿಷಯನ ಹೇಳ್ತಾಳೆ. ಅವಳು ಮಾವನ ಮನೆಗೂ ಹೋಗೋಕ್ಕೂ ಮುಂಚೆ ಪೊಲೀಸ್ ಸ್ಟೇಷನ್ಗೆ ಅವ್ರ ಅಪ್ಪನ ಕರ್ಕೊಂಡು ಹೋಗಿ ಅಲ್ಲಿ ಅವ್ರ ಅಪ್ಪನ ಮೇಲೆ ಕಂಪ್ಲೇಂಟ್ ಕೊಡ್ತಾಳೆ. ಪೊಲೀಸರ ಹತ್ರ ಹೇಳ್ತಾಳೆ, ಈ ಮನುಷ್ಯ ನಮ್ಮ ಮಾವಯ್ಯನ ಹೆಸರು ಹೇಳ್ಕೊಂಡು ಜನಗಳ ಹತ್ರ ದುಡ್ಡು ಇಸ್ಕೊಂಡು ವಂಚನೆ ಮಾಡಿದ್ದಾನೆ, ನಮ್ಮ ಮಾವಯ್ಯನ ಹೆಸರಿಗೆ ಕಳಂಕ ತಂದಿದ್ದಾನೆ, ಮಂತ್ರಿಗಳ ಹೆಸರಿಗೆ ಕಳಂಕ ತಂದಿದ್ದಾನೆ ಅಂತ ಹೇಳ್ತಾನೆ. ಅದಕ್ಕೆ ಪೊಲೀಸು ನೀವೇನಾಗಬೇಕು ಮಂತ್ರಿಗಳಿಗೆ ಅಂತ ಕೇಳಿದಾಗ ವಿದ್ಯಾ ನಾನು ಅವ್ರ ಸೊಸೆ ಅಂತ ಹೇಳ್ತಾಳೆ. ನಿಮ್ಗೆ ಹೇಗೆ ಗೊತ್ತು ಈ ಮನುಷ್ಯ ನಿಮ್ಮ ಮಾವಯ್ಯ ಅಂದರೆ ಮಂತ್ರಿಗಳಿಗೆ ಕಳಂಕ ತಗೊಂಡಕ್ಕೆ ಅಂತ ಕಳಂಕ ತರ್ತಾ ಇದ್ದಾನೆ ಅಂತ ಹೇಳಿ ವಂಚನೆ ಮಾಡ್ತಾ ಇದ್ದಾನೆ ಅಂತ ನಿಮ್ಗೆ ಹೇಗೆ ಗೊತ್ತು ಅಂತ ಕೇಳಿದಕ್ಕೆ ವಿದ್ಯಾ ಹೇಳ್ತಾಳೆ, ಇವರು ನಮ್ಮಪ್ಪ ಮಾವಯ್ಯನ ಹೆಸರನ್ನ ಹೇಳ್ಕೊಂಡು ಊರವ್ರ ಹತ್ರ ಎಲ್ಲ ದುಡ್ಡು ಇಸ್ಕೊಂಡು ವಂಚನೆ ಮಾಡ್ತಿದ್ದಾರೆ ಅಂತ ಹೇಳ್ತಾಳೆ. ಇವ್ರಿಗೆ ನೀವು ತಕ್ಕ ಶಿಕ್ಷೆ ಕೊಡಬೇಕು ಅಂತ ಹೇಳಿ ಪೊಲೀಸರ ಹತ್ರ ಹೇಳ್ತಾನೆ. ಅದಕ್ಕೆ ಪೊಲೀಸರು ವಿದ್ಯಾ ಅವರ ಅಪ್ಪನ ಹತ್ರ ಕೇಳ್ತಾನೆ, ಇದೆಲ್ಲ ನಿಜಾನ, ನೀವು ಮಾಡಿರೋದು ನಿಜಾನ ಅಂತ. ಅದಕ್ಕೆ ಹೌದು ಇದೆಲ್ಲ ನಾನು ಮಾಡಿದ್ದೀನಿ ಅಂತ ಹೇಳಿ ಒಪ್ಕೊಳ್ತಾನೆ. ನಾನು ಮಂತ್ರಿಗಳ ಹೆಸರಲ್ಲಿ ದುಡ್ಡಿಸ್ಕೊಂಡು ಅವ್ರ ಹೆಸರಿಗೆ ಕಳಂಕ ಬರಂಗೆ ಮಾಡಿದ್ದೀನಿ, ನನಗೆ ತಕ್ಕ ಶಿಕ್ಷೆ ಕೊಡಲೇಬೇಕು ನೀವು ಅಂತ ಹೇಳಿ ಪೊಲೀಸರ ಹತ್ರ ಹೇಳ್ತಾನೆ. ನಾನು ದುಡ್ಡು ತಗೊಂಡಿರೋ ವಿಷಯ ಯಾರಿಗೂ ಸಹ ಗೊತ್ತಿಲ್ಲ, ಮಂತ್ರಿಗಳಿಗೂ ಸಹ ಗೊತ್ತಿಲ್ಲ, ಅವ್ರಿಗೂ ಇದಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ, ನಾ ಈ ವಿಷಯನ ಎಲ್ಲಿ ಬೇಕಾದರೂ ಒಪ್ಕೊತೀನಿ ಅಂತ ಹೇಳಿ ಪೊಲೀಸ್ ಅವ್ರ ಹತ್ರ ಹೇಳ್ತಾನೆ ವಿದ್ಯಾ ಅವರಪ್ಪ. ಪೊಲೀಸು ವಿದ್ಯಾನ ಹತ್ರ ಪ್ರಶ್ನೆ ಮಾಡ್ತಾನೆ, ಆದರೂ ನೀವು ನಿಮ್ಮ ಅಪ್ಪನ ಮೇಲೆ ಕಂಪ್ಲೇಂಟ್ ಕೊಡೋಕೆ ಬಂದಿದ್ದೀರಲ್ಲ ಅಂತ ಹೇಳಿ. ಅದಕ್ಕೆ ವಿದ್ಯಾ ತಪ್ಪು ಯಾರು ಮಾಡಿದ್ರು ತಪ್ಪೇ ಅಲ್ವಾ ಸರ್ ಅಂತ ಹೇಳ್ತಾಳೆ ವಿದ್ಯಾ. ಇವ್ರು ಮಾಡಿರೋ ಈ ತಪ್ಪಿನಿಂದ ನಮ್ಮ ಮಾವಯ್ಯಂಗೆ ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತಿರೋ ನಮ್ಮ ಮಾವಯ್ಯಂಗೆ ಕೆಟ್ಟ ಹೆಸರು ಬರಬಾರ್ದು, ಅಂದರೆ ಇವರಿಗೆ ಶಿಕ್ಷೆ ಆಗಲೇಬೇಕು ಸಾಹೇಬ್ರೆ. ಪೊಲೀಸು ಸರಿ ಆಯಿತು ನೀವು ಹೇಳ್ದಂಗೆ ಆಗಲಿ, ಶರಣಪ್ಪ ಒಂದು ಕಂಪ್ಲೇಂಟ್ ತೊಗೊಳ್ಳಿ, ಇವ್ರು ಏನೇನು ಹೇಳ್ತಾರೋ ಅದಕ್ಕೆ ಕಂಪ್ಲೇಂಟ್ ತೊಗೊಂಡು ಸೈನ್ ಮಾಡಿಸ್ಕೊಳ್ಳಿ ಅಂತ ಹೇಳಿ ಪೊಲೀಸು ಹೇಳ್ತಾನೆ. ವಿದ್ಯಾ ಅವರಪ್ಪ ನಾನು ಮಾಡಿರೋ ತಪ್ಪನ್ನ ಯಾವತ್ತೂ ಕ್ಷಮಿಸಲ್ಲ ಅಂತ ಹೇಳಿ ಗೊತ್ತು ಕಣವ, ಆದರೆ ನಿಮ್ಮ ಪಾಪಿ ತಂದೆನ ಒಂದೇ ಒಂದು ಸಲ ಕ್ಷಮಿಸವ ಅಂತ ಹೇಳಿ ಅವರಪ್ಪ ವಿದ್ಯನ ಹತ್ರ ಕೇಳ್ಕೊತಾ ಇರ್ತಾನೆ. ಅಷ್ಟರಲ್ಲಿ ಪೊಲೀಸ್ ಇವ್ರನ್ನ ಸೆಲ್ಗೆ ಹಾಕಿ ಅಂತ ಹೇಳ್ತಾನೆ. ಪೊಲೀಸ್ ಅವರು ಕಂಪ್ಲೇಂಟ್ ಎಲ್ಲ ತೊಗೊಂಡು ಸೈನ್ ಸಹ ಮಾಡಿಸ್ಕೊಳ್ತಾರೆ. ಇದಾದ ತಕ್ಷಣ ಊರಿನ ಜನ ಗುಂಪು ಕಟ್ಕೊಂಡು ಬಂದು ಪೊಲೀಸ್ ಹತ್ರ ಕಂಪ್ಲೇಂಟ್ ಕೊಡೋಕ್ಕೆ ಅಂತ ಬರ್ತಾರೆ. ಮಂತ್ರಿ ಶಿವರಾಮೇಗೌಡನ ಅಳಿಯ ನಮ್ಮ ಹತ್ರ ಎಲ್ಲ ಲಕ್ಷ ದುಡ್ಡು ಇಸ್ಕೊಂಡು ಕೆಲಸ ಮಾಡ್ಕೊಡ್ತೀವಿ ಅಂತ ಹೇಳಿ ಮೋಸ ಮಾಡಿದ್ದಾರೆ,
ನಮ್ಮೆಲ್ಲರಿಗೂ ಮೋಸ ಮಾಡಿದ್ದಾರೆ ಅಂತ ಹೇಳಿ ಊರು ಜನ ಹೇಳ್ತಾರೆ. ಅದಕ್ಕೆ ಪೊಲೀಸವರು ನಿಮ್ಮ ಹತ್ರ ದುಡ್ಡು ತೊಗೊಂಡಿರೋರು ಸೆಲ್ ಒಳಗಡೆ ಇದ್ದಾರಲ್ಲ ಅವರೇನಾ ನೋಡಿ ಅಂತ ಹೇಳಿ ತೋರಿಸ್ತಾರೆ. ಊರವನು ಹೌದು ಸ್ವಾಮಿ ಇವರೇನೆ ಅಂತ ಹೇಳಿದಕ್ಕೆ ಪೊಲೀಸವರು ನಿಮ್ಮ ಕಂಪ್ಲೇಂಟ್ ತೊಗೊಳಕ್ಕೆ ಸಾಧ್ಯ ಇಲ್ಲ ಬಿಡಿ, ಮಂತ್ರಿಗಳ ಹೆಸರಲ್ಲಿ ದುಡ್ಡು ತೊಗೊಂಡಿರೋದು ನಾನು, ಅವ್ರಿಗೂ ನನಗೂ ಮಂತ್ರಿಗಳಿಗೂ ದುಡ್ಡು ತೊಗೊಂಡಿರೋದಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತ ಹೇಳಿ ಅವರೇ ಬಂದು ಸರೆಂಡರ್ ಆಗಿದ್ದಾರೆ, ಹಾಗಾಗಿ ನಿಮ್ಮ ಕಂಪ್ಲೇಂಟ್ನ ತೊಗೊಳಕ್ಕಾಗಲ್ಲ ಬಿಡಿ ಅಂತ ಹೇಳಿ ಪೊಲೀಸವರು ಊರಿನ ಜನಗಳಿಗೆ ಹೇಳ್ತಾರೆ. ಅದ್ರ ಜೊತೆಗೆ ಅವ್ರ ಮಗಳೇ ಬಂದು ಕಂಪ್ಲೇಂಟ್ ಸಹ ಕೊಟ್ಟಿದ್ದಾರೆ. ಊರಿನ ಜನ ಹೇಳ್ತಾರೆ ಅದಕ್ಕೂ ಮಂತ್ರಿಗಳಿಗೂ ಸಂಬಂಧ ಇಲ್ಲ ಅಂತ ಹೇಳಿದ್ರೆ ಹೇಗೆ ಸಾಹೇಬ್ರ ನಂಬಕ್ಕಾಗುತ್ತೆ, ನೀವು ಕಂಪ್ಲೇಂಟ್ ತೊಗೊಳ್ಳೇಬೇಕು, ಅವ್ರು ಹೇಳಿದ ತಕ್ಷಣ ನಾವು ನಂಬಕ್ಕಾಗುತ್ತಾ ಅಂತ. ಅದಕ್ಕೆ ಪೊಲೀಸರು ನಿಮ್ಗೆ ಏನಾದರೂ ಮಂತ್ರಿಗಳು ಭರವಸೆ ಕೊಟ್ಟಿದ್ದಾರಾ, ಮಂತ್ರಿಗಳೇನಾದರೂ ಹೇಳಿದಾರಾ, ದುಡ್ಡು ತೊಗೊಂಡಿದ್ದಾರಾ, ಅದಕ್ಕೆ ಏನಾದರೂ ಸಾಕ್ಷಿ ಇದೆಯಾ ಅಂತ ಹೇಳಿ ಊರವ್ರಿಗೆ ಪೊಲೀಸವರು ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ಊರು ಹೇಳ್ತಾನೆ ಇಲ್ಲ ಸ್ವಾಮಿ, ನಾವು ಅವ್ರ ಕೈಲಿ ದುಡ್ಡು ಕೊಟ್ಟಿಲ್ಲ, ಅವ್ರ ಕೈಲಿ ಯಾವತ್ತೂ ನಾವು ಮಾತಾಡಿಲ್ಲ ಇದ್ರ ವಿಷಯದ ಬಗ್ಗೆ. ಅದಕ್ಕೆ ಪೊಲೀಸ್ ಅವರು ಅದೇಂಗೆ ಹೇಳ್ತೀರಾ, ಮತ್ತೆ ಅವರು ಇದರಲ್ಲಿ ಸೇರ್ಕೊಂಡಿದ್ದಾರೆ ಈ ಕುತಂತ್ರದಲ್ಲಿ ಮಂತ್ರಿಗಳು ಅಂತ ಹೇಳಿ ಊರವ್ರ ಬಾಯಿನ ಮುಚ್ಚಿಸ್ಬಿಟ್ಟು ಅವ್ರನ್ನ ಕಳಿಸ್ತಾರೆ. ಬಂದು ಕಂಪ್ಲೇಂಟ್ ಕೊಟ್ಟರು ಪೊಲೀಸರು ಏನಕ್ಕೆ ತಗೊಳ್ಳಲ್ಲ ಅಂತ ಹೇಳಿದ್ರೆ ವಿದ್ಯಾ ಹೇಳ್ತಾಳೆ ನಮ್ಮ ಮಾವಯ್ಯ ತುಂಬ ಪ್ರಾಮಾಣಿಕರು, ಅವ್ರ ಮೇಲೆ ಯಾವುದೇ ರೀತಿ ಕಳಂಕ ಬರಬಾರ್ದು, ಅದಕ್ಕೋಸ್ಕರ ನಾನು ಕಂಪ್ಲೇಂಟ್ನ ಕೊಡೋಕೆ ಬಂದಿರೋದು ಅಂತ ಹೇಳ್ತಾಳೆ. ಅದಕ್ಕೆ ಪೊಲೀಸರು ಗೊತ್ತು ನನಗೆ ಮಂತ್ರಿಗಳು ಎಷ್ಟು ಪ್ರಾಮಾಣಿಕರು, ಅವ್ರ ಮೇಲೆ ಯಾವುದೇ ರೀತಿ ನಾನು ಕಂಪ್ಲೇಂಟ್ ಕೊಡಲ್ಲ, ತಗೊಳಕ್ಕೆ ಅನುವು ಮಾಡಿಕೊಡಲ್ಲ ಅಂತ ಹೇಳಿ ವಿದ್ಯನ ಹತ್ರ ಪೊಲೀಸರು ಹೇಳ್ತಾಳೆ. ಇಷ್ಟೆಲ್ಲ ನಡೆದಿದ್ದನ್ನ ಎಲ್ಲರ ಮುಂದೆ ವಿದ್ಯಾ ಹೇಳ್ತಿರ್ತಾಳೆ. ತಪ್ಪು ಮಾಡಿರೋದು ಯಾರು ಅಂತ ಹೇಳಿ ಗೊತ್ತಾಗಿದೆ, ಪ್ರಪಂಚಕ್ಕೆ ಗೊತ್ತಾಗಿದೆ, ಮಾವಯ್ಯನ್ ಯಾವ ತಪ್ಪು ಮಾಡಿಲ್ಲ, ಮಾವಯ್ಯನ ಮೇಲೆ ಯಾವ ಕಳಂಕನೂ ಇಲ್ಲ, ಮಾವಯ್ಯನಿಗೆ ಮೇಲೆ ಕಪ್ಪು ಚುಕ್ಕಿನ ಬೀಳೋದಕ್ಕೆ ಸಾಧ್ಯನೇ ಇಲ್ಲ. ಈ ವಿಷಯನ ಇಟ್ಕೊಂಡು ಮಾವಯ್ಯನಿಗೆ ಕಳಂಕ ಮಾಡ್ತೀನಿ ಅಂತ ಪ್ರಯತ್ನ ಪಟ್ಟರೆ ಅವನ್ನ ನಾನು ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳಿ ವಿದ್ಯಾ ಹೇಳ್ತಾಳೆ. ಈಶ್ವರಿ ಮಗಳು ಹೇಳ್ತಾಳೆ ಭಾರಿ ದೊಡ್ಡ ಕೆಲಸ ಮಾಡಿದ್ದೀನಿ ಅಂತ ಹೇಳಿ ಇಲ್ಲಿ ಬಿಲ್ಡಪ್ ತಗೊಳಕ್ ಬಂದ್ಯಾ ಅಂತ ಹೇಳಿ ಕೇಳಿದಕ್ಕೆ ವಿದ್ಯಾ ಬಿಲ್ಡಪ್ ತಗೊಳ್ಳೋ ಅವಶ್ಯಕತೆ ನನಗಿಲ್ಲ ಅಂತ ಉತ್ತರ ಕೊಡ್ತಾಳೆ. ಈ ವಿಷಯದ ಬಗ್ಗೆ ಯಾರು ತಲೆ ಕೆಡಿಸ್ಕೋಬೇಡಿ, ಯಾರು ಟೆನ್ಷನ್ ತಗೋಬೇಡಿ ಅಂತ ಹೇಳಿ ಇಲ್ಲಿಗೆ ಹೇಳ್ಬಿಟ್ಟು ಹೋಗೋಕ್ಕೆ ಅಂತ ಬಂದೆ, ಸಾಧ್ಯ ಆದರೆ ನಮ್ಮ ಅಪ್ಪನ ಕ್ಷಮಿಸ್ಬಿಡಿ ಅಂತ ವಿದ್ಯಾ ಕೈ ಮುಗ್ದು ಕೇಳ್ಕೊತಾಳೆ. ಇಷ್ಟೆಲ್ಲ ಹೇಳಿ ವಿದ್ಯಾ ಅಲ್ಲಿಂದ ಹೊರಡ್ತಾಳೆ. ಈಶ್ವರಿ ಮನಸಲ್ಲೇ ಅನ್ಕೋತಾಳೆ ಎಲ್ಲದಕ್ಕೂ ತಣ್ಣೀರು ಹಚ್ಚಿ ಹೋಗ್ಬಿಟ್ಲಲ್ಲ ಇವಳು ಅಂತ ಹೇಳಿ. ಅಷ್ಟರಲ್ಲಿ ಸಾವಿತ್ರಿ ನೋಡಿದ್ಯಾ ಅಣ್ಣ ಯಾವ ಮಟ್ಟಕ್ಕೆ ನಾಟಕ ಮಾಡ್ಬಿಟ್ಟು ಹೋದ್ಲು ಅಂತ ಹೇಳಿ ಅಂತ ಸಾವಿತ್ರಿ ಹೇಳ್ತಾಳೆ. ನೀನು ಮುಂದ್ಗಡೆ ನಿಂತ್ಕೊಂಡು ತಪ್ಪು ಮಾಡಿರೋನ ಹೆಂಗೆ ಅರೆಸ್ಟ್ ಮಾಡಿಸ್ತೆ ಅಂತ ಹೇಳಿ ಜಮ ಕುಚ್ಕೊಂಡ್ಲು ಅಂತ ಹೇಳಿ ಶಿವರಾಮೇಗೌಡನ ಹತ್ರ ಸಾವಿತ್ರಿ ಹೇಳ್ತಿರ್ತಾಳೆ. ಅದಕ್ಕೆ ವಿನಂತಿ ಹೇಳ್ತಾಳೆ ಅವಳು ಆರ್ಭಟ ನೋಡ್ತಾ ಇದ್ರೆ ಅವ್ರ ಅಪ್ಪ ಮಾಡಿರೋ ಮೋಸದಲ್ಲಿ ಇವಳ್ದು ಸಹ ಪಾಲಿರಬೇಕು ಕಣವ ಅಂತ ವಿನಂತಿ ಅವ್ರ ಅಮ್ಮ ಸಾವಿತ್ರಮ್ಮನ ಹತ್ರ ಹೇಳ್ತಾಳೆ. ಮತ್ತೆ ಶಿವರಾಮೇಗೌಡ ತಮ್ಮ ಇದಕ್ಕೆಲ್ಲ ಇವತ್ತೇ ತರ ಬಿದ್ದಾಯ್ತು ಅಂತ ವಿದ್ಯಾ ಹೇಳಿದ್ರು ತಾನೆ, ಅಂತದ್ರಾಗೆ ಬೀದಿ ನಿಂತ್ಕೊಂಡು ಅದ್ರ ಬಗ್ಗೆ ಚರ್ಚೆ ಮಾಡೋದು ಬೇಡ, ಎಲ್ಲರೂ ನಡೀರಿ ಅಂತ ಹೇಳಿ ಎಲ್ಲರೂ ಬಾಯಿ ಮುಚ್ಚಿಸ್ತಾನೆ ಶಿವರಾಮೇಗೌಡ ತಮ್ಮ. ಎಲ್ಲರೂ ಸಹ ಒಳಗಡೆ ಹೋಗ್ತಾರೆ. ಅಜ್ಜಮ್ಮ ಪರ್ವಂತದಂಗೆ ಇದ್ದ ಕಷ್ಟನ ಎಲ್ಲನೂ ಮಾಯ ಮಾಡ್ಬಿಟ್ಟಲ್ಲ ತಾಯಿ ಅಂತ ಹೇಳಿ ದೇವರಿಗೆ ಕೈ ಮುಗಿತಾಳೆ. ಕೋಪದಿಂದ ಯಾವ ಸಮಸ್ಯೆನೂ ಪರಿಹಾರ ಆಗಲ್ಲ, ಅದಕ್ಕೆ ಬುದ್ಧಿವಂತಿಕೆನೂ ಬೇಕು ಅಂತ ನಿನ್ನ ಸೊಸೆ ನಿರೂಪಿಸ್ಬಿಟ್ಲು ಮೋಹನ ಅಂತ ಹೇಳಿ ಮೌನ ಹತ್ರ ಅಜ್ಜಮ್ಮ ಹೇಳ್ತಾಳೆ. ಅತ್ತೆ ನೀವು ಹೇಳಿದ್ದು ದಿಟ, ಅವಳು ಇನ್ನೂ ಈ ಅಟ್ಟಿ ಸೊಸೆ ಅಂತ ಸಾಬೀತು ಮಾಡಿ ಹೋದ್ಲು ಅಂತ ಮೋಹನ ಹೇಳ್ತಾಳೆ. ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಗಿದಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.